ನಮಸ್ಕಾರ, ನಾನು ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ಈಗೇನು ನೋಡ್ತಾ ಇದ್ದೀರಲ್ಲ, ಈ ರೋಡು ಮೆಟ್ಲಿಂಗ್ ರೋಡು. ಒಂದು 30 ಫೀಟ್ ಮೇಲೆ ಇದೆ ಮೆಟ್ಲಿಂಗ್ ರೋಡು. ಆ ಮೆಟ್ಲಿಂಗ್ ರೋಡ್ಗೆ ಅಟ್ಯಾಚ್ ಆಗಿರೋಂಥ ಈ 3 ಎಕರೆ ಕೆಂಪು ಮಣ್ಣಿನ ಹೊಂದಿರುವಂಥ ಒಂದು ಲ್ಯಾಂಡ್ ತೋರಿಸ್ಕೊಡ್ತೀನಿ ಬನ್ನಿ. ಇದೇ ಲ್ಯಾಂಡ್, ಅದು ರೆಡ್ ಸಾಯಿಲು, ಒಂದು ಒಳ್ಳೆ ಲೊಕೇಶನ್ಲಿದೆ. ಊರಿಗೆ ತುಂಬ ಹತ್ರದಲ್ಲಿದೆ. ನೀವು ನಾಳೆ ಪರ್ಚೇಸ್ ಮಾಡಿ ಮನೆ ಮಾಡ್ಕೊಂಡು ವಾಸ ಮಾಡ್ತೀನಿ ಅಂದರೂ ಕೂಡ ನಿಮಗೆ ಇದು ಸೆಕ್ಯೂರ್ ಆಗಿದೆ. ವಿಲೇಜು ಜಸ್ಟ್ ವಾಕಬಲ್ ಡಿಸ್ಟೆನ್ಸು, ಏನೋ ಒಂದು 300-400 ಮೀಟ್ರ್ ಆಗ್ಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ಏನಾಗಲ್ಲ. ಜನರ ಪ್ರಾಪರ್ಟಿ, ಕೆಂಪು ಮಣ್ಣು, ಲಿಂಗಾಯತರ ಪ್ರಾಪರ್ಟಿ, ಜನರ ಪ್ರಾಪರ್ಟಿ, ಪಿತ್ರಾರ್ಜಿತ ಆಸ್ತಿ ಇದು. ಈಗೇನು ತೋರಿಸ್ತಲ್ಲ ಇದೆ ಮಣ್ಣು ತುಂಬ ಚೆನ್ನಾಗಿದೆ. ನೀವು ಪರ್ಚೇಸ್ ಮಾಡಿ ಫೆನ್ಸ್ ಹಾಕಿ ಬೋರ್ ಹಾಕಿದ್ರಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ನಿಮ್ಗೇನು ಡಾಕ್ಯುಮೆಂಟ್ಸ್ ಬೇಕು ಲೀಗಲಿ ಎಲ್ಲ ಡಾಕ್ಯುಮೆಂಟ್ಸನ್ನ ಒದಗಿಸ್ಕೊಡೋಣ. ನೋಡಿ, ಏನು ಜೂಮ್ ಮಾಡಿ ತೋರಿಸ್ತಲ್ಲ ಇದೆ ವಿಲೇಜು. ಆ ವಿಲೇಜಿಂದ ಜಸ್ಟ್ ಒಂದು 300 ಮೀಟರ್ಸ್ ಆಗ್ಬೋದು ಅಷ್ಟೇ. ಇದೆಲ್ಲ ಬಸ್ ರೂಟ್, ಚೆನ್ನಾಗಿ ಬಸ್ ರೂಟ್ ಇದೆ. ಇದ್ರ ಬೆಲೆ ಓನರ್ ಹೇಳ್ತಾ ಇರೋದು 34 ಲ್ಯಾಕ್ ಪರ್ ಏಕರ್, 34 ಲಕ್ಷ ಪರ್ ಏಕರ್ ಹೇಳ್ತಾ ಇದ್ದಾರೆ. ಕೊಂತ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಡೈರೆಕ್ಟ್ ಓನರ್ ಸಿಟಿಗೆ ಮಾಡ್ಕೊಡೋಣ. ಏನಿದೆ ರೇಟನ್ನು ಅವರೇ ಫಿಕ್ಸ್ ಮಾಡಿಕೊಡ್ತಾರೆ. ಇದು NH ಇಂದ 6 ಕಿಲೋಮೀಟರ್ ಆಗುತ್ತೆ. ಫ್ರಮ್ ಮೈಸೂರಿಂದ 44 ಕಿಲೋಮೀಟರ್ ಆಗುತ್ತೆ. ಫ್ರಮ್ ಬೆಂಗಳೂರಿಂದ 175 ಕಿಲೋಮೀಟರ್ ಆಗುತ್ತೆ. ಇದು ಮೈಸೂರು ಊಟಿಯಿಂದ ರೋಡಿಂದ 6 ಕಿಲೋಮೀಟರ್ ಆಗುತ್ತೆ, ನ್ಯಾಷನಲ್ ಹೈವೇ NH 766 ಇಂದ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ನ ಲೈಕ್ ಮಾಡಿ. ದಯವಿಟ್ಟು ಯಾರಿಗಾದರೂ ಜಮೀನು ಬೇಕು ಅಂತಂದರೆ ರೆಫರ್ ಮಾಡಿ. ಖಂಡಿತ ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ಒಂದು ಒಳ್ಳೆ ಲ್ಯಾಂಡ್ ಮಾಡ್ಕೊಡೋಣ. ಆಫ್ಟರ್ ರಿಜಿಸ್ಟ್ರೇಷನ್ ಕೂಡ ಏನು ನಿಲ್ಲಬೇಕು ನಿಮಗೆ ಖಂಡಿತ ನಿಂತ್ಕೊಂಡು ಮಾಡ್ಕೊಡೋಣ. ಅಪ್ ಟು ಖಾತೆ ಹೋಗೋರು ಕೂಡ ನಮ್ಮ ಜವಾಬ್ದಾರಿ ಇರುತ್ತೆ. ನಮ್ಮದು 2% ಕಮಿಷನ್ ಇರುತ್ತೆ. ಅದು ರಿಜಿಸ್ಟರ್ ಟೈಮಲ್ಲಿ ನೀವು ಕೊಡಬೇಕಾಗುತ್ತೆ. ನೋಡ್ತಾ ಇರ್ಬೋದು ಜಮೀನು 3 ಎಕರೆ. ಇಂಟ್ರೆಸ್ಟ್ ಇರೋ ದಯಮಾಡಿ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ. ಇದು ಗುಂಡ್ಲುಪೇಟೆ ತಾಲೂಕು ರಿಜಿಸ್ಟ್ರೇಷನ್ ಬರುತ್ತೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ರಿಜಿಸ್ಟ್ರೇಷನ್ ಬರುತ್ತೆ. ರೋಡು ಕೂಡ ತುಂಬ ಚೆನ್ನಾಗಿದೆ, ಆರಾಮಾಗಿ ಲಾರಿನೇ ಬರೋದಂಗಿದೆ. ರೋಡ್ದೇನು ಪ್ರಾಬ್ಲಮ್ ಇಲ್ಲ. 3 ಎಕರೆ ಲ್ಯಾಂಡ್ ಇದು. ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ನಿಮ್ಗೊಂದು ಒಳ್ಳೆ ಲ್ಯಾಂಡ್ ಮಾಡ್ಕೊಡೋಣ. ನಿಮ್ಮ ರಿಕ್ವೈರ್ಮೆಂಟ್ ಏನು ಅಂತ ನಿಮಗೆ ವಾಟ್ಸಪ್ ಮಾಡ್ಬೋದು, ಅಥವಾ ಫೋನ್ ಮಾಡಿದ ತಕ್ಷಣ ಮೊದಲು ನಿಮ್ಮ ರಿಕ್ವೈರ್ಮೆಂಟ್ ಹೇಳಿ, ಯಾವ ಕಡೆ ಬೇಕು, ಏನು ರೇಟಲ್ಲಿ ಬೇಕು ಅಂತ ಇದ್ದರೆ ಖಂಡಿತ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀವಿ. ನಮಸ್ಕಾರ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಧನ್ಯವಾದಗಳು.